ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಯೂಶುವಲ್ ಆಗಿ ನಾನೊಂದು ಇಂಟ್ರಡಕ್ಷನ್ ಹೇಳ್ತೀನಿ. ಏನಂತಂದ್ರೆ, ನಿಜವಾದ ಜ್ಯೋತಿಷ್ಯರು ಯಾರು? ಈಗ ನೋಡಿ, ಶನಿ ಗ್ರಹದ ಬಗ್ಗೆ, ಗುರು ಗ್ರಹದ ಬಗ್ಗೆ, ಗ್ರಹಣಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತ ಜ್ಯೋತಿಷ್ಯರನ್ನು ನೋಡ್ತಾ ಇರ್ತೀರ. ಇವರು ಯಾವುದೇ ಒಂದು ಪದ್ಧತಿನ ಅನುಸರಿಸ್ಲಿ, ಅವ್ರು ಜಮೀನಿನೋ ನಾಡಿನೋ ಇನ್ನೊಂದೋ, ಬಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅನ್ನು ಅವರಿಗೆ ಕೊಟ್ಟಾಗ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅವರು ಕೆಲವಾದ್ರೂ ಹೇಳ್ಬೇಕಾಗತ್ತೆ. ಘಟನೆಗಳಂದ್ರೆ ಎಕ್ಸಾಕ್ಟ್ ಘಟನೆ ಅನ್ನೋದಕ್ಕಿಂತ ನೋಡಿ, ಒಂದು ದಶಾ ಪೀರಿಯಡ್ ನಡೆಯುವಾಗ ಒಂದು ಟೆಂಡೆನ್ಸಿ ಅಂದ್ರೆ ಅದೊಂದು ಓವರ್ ಆಲ್ ಟ್ರೆಂಡ್ ನ ತೋರಿಸುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಇಂತಹ ಘಟನೆಗಳು ನಡೆಯೋ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಬೇಕು. ಇದು ನಮ್ಗೆ ಎಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ನಿಮ್ಮ ಭೂತಕಾಲವನ್ನು ಹೇಳಿದವರು ಭವಿಷ್ಯವನ್ನು ಕೂಡ ಹೇಳ್ತಾರೆ ಅಂತ ನಿಮಗೊಂದು ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಒಂದು ದಶೆ ಪೀರಿಯಡ್ ನಡೆಯುವಾಗ ಸಾಕಷ್ಟು ಇವೆಂಟ್ಸ್ ನಡೆಯೋ ಸಾಧ್ಯತೆ ಇರುತ್ತೆ. ಆ ಟ್ರೆಂಡ್ ನ ಕಂಡುಹಿಡಿಬೇಕು. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣ ದಶೆಯನ್ನ ಅವರು ಕರೆಕ್ಟ್ ಆಗಿ ಸಿಂಥಸೈಸ್ ಮಾಡ್ಬೇಕಾಗತ್ತೆ. ಇದು ಗೊತ್ತಿದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿತಾರೆ. ಅನಂತರದಲ್ಲಿ ಪರಿಹಾರಗಳನ್ನ ಸೂಚಿಸ್ತಾರೆ. ಪರಿಹಾರದಲ್ಲಿ ನೋಡಿ, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾನ, ದೃಢಕರ್ಮ, ಅದೃಢ ಕರ್ಮ ಅಂತೆಲ್ಲ ಇದೆ. ಇದರಲ್ಲಿ ಎಲ್ಲದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕೆಲವು ನಮ್ಮ ಕಂಟ್ರೋಲ್ ಇರುವಂತದ್ದು, ಮಾಡಿಫಿಕೇಶನ್ಗೆ ಸಾಧ್ಯತೆ ಇರುವಂತಹ ಕರ್ಮದಲ್ಲಿ ಬದಲಾವಣೆಗೆ ರೆಮಿಡೀಸ್ ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಋಷಿಗಳಿರುವಂತಹ ಮಂತ್ರ ಜಪಗಳು, ದಾನಗಳು, ಇಂಥದನ್ನ ಮಾತ್ರ ಸಿಂಪಲ್ ರೆಮಿಡೀಸ್ ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅನವಶ್ಯಕವಾಗಿ ಕಾಸ್ಟ್ಲಿ ಪೂಜೆಗಳು ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಲ್ಲ. ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಹೀಗೆ ಹಲವಾರು ತರದಿದೆ. ಈಗ ನೋಡಿ, ಜ್ಯೋತಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದನೇ ಬಹಳ ಜನ ಈ ನ್ಯೂಮರಾಲಜಿನ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಮರಾಲಜಿಗೂ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಟ್ಯಾರೆಟ್ ಕಾರ್ಡಿಗೂ ಎಲ್ಲ ವಿಚಾರಗಳು ಕೂಡ ಭಾರತೀಯ ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಸಂಬಂಧ ಇಲ್ಲ. ಸೊ ಇದನ್ನ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ನಾವು ನಿಜವಾದ ಜ್ಯೋತಿಷ್ಯನ ಕಂಡುಹಿಡಿಬಹುದು. ಅನಂತರದಲ್ಲಿ ನನ್ನ ಬಹಳಷ್ಟು ಜನ ಕೇಳ್ತಾರೆ, ಹಾಗೆ ನೀವು ಹೇಗೆ ಹೇಳ್ತೀರಾ ಸರ್ ಅಂದ್ರೆ, ನನಗೆ ಪಾಸ್ಟ್ ಇವೆಂಟ್ಸ್ ನ ಹೇಳಕ್ ಸಾಧ್ಯ ಆಗಿಲ್ಲ ಅಂದಾಗ ಯೂಶುವಲ್ ಆಗಿ ನನ್ನ ಕನ್ಸಲ್ಟೇಷನ್ ಕೊಡೋಕ್ ಹೋಗೋದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಹಸ್ತ ಸಾಮುದ್ರಿಕೆಯಿಂದ ಇಲ್ಲಿರುವಂತ ರೇಖೆಗಳನ್ನ ಅವರು ಹುಟ್ಟಿರುವಂತಹ ಜನ್ಮ ಸಮಯಕ್ಕೆ ಮ್ಯಾಚ್ ಮಾಡಿ ಒಂದು ನಾಡಿ ಪದ್ಧತಿ ರೂಪದಲ್ಲಿ ಮತ್ತೆ ಪ್ರಶ್ನೆಶಾಸ್ತ್ರ ನೋಡಿ ಕೆಲವು ನಾನು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಫ್ಯೂಚರ್ ಪ್ರೆಡಿಕ್ಷನ್ಸ್ ನ ಕೊಡ್ತೀನಿ. ಬಟ್ ಅದನ್ನ ನಾನು ಇದನ್ನ ಹೇಳಕ್ ಹೋಗೋದಿಲ್ಲ. ಅದು ನನ್ನ ಅಸ್ಟ್ರಾಲಜಿಕಲ್ ಕ್ಲಾಸಸ್ ಅಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಒಂದೊಂದು ಮೆಥಡಾಲಜಿ ಇದೆ, ಅದಕ್ಕೆ ನಷ್ಟ ಜಾತಕಂ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಇಲ್ಲದೆ ಇದ್ದಾಗ ಹಸ್ತ ಸಾಮುದ್ರಿಕೆಯಿಂದ ಹೇಳ್ಬೋದು, ಅದು ಕೂಡ ಬಹಳ ಬಹಳ ವಿಶೇಷವಾಗಿರುವಂತದ್ದು. ಈ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಬೇಕಾಗಿದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಾಕಷ್ಟು ಸಮಯ ತಗೊಂಡು ಜಾತಕವನ್ನು ನೋಡಿ ನಿಮಗೆ ನಿಮ್ಮ ಒಂದು ಭವಿಷ್ಯವಾಣಿಗಳನ್ನು ಕೊಡಲಾಗುತ್ತೆ. ಧನಸ್ಸು ರಾಶಿ, ಏಪ್ರಿಲ್ ತಿಂಗಳ 2026 ಏಪ್ರಿಲ್ ತಿಂಗಳ ಧನಸ್ಸು ರಾಶಿ ಫಲವನ್ನು ನಾವು ನೋಡೋದಾದ್ರೆ, ಮೊದಲನೇದಾಗಿ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೂಡ ನಾವು ನೋಡೋಣ. ಇಲ್ಲಿ ಮೊದಲನೇದಾಗಿ ಬಂದು ನನಗೆ ಪಾಸಿಟಿವ್ ಅಂತ ಅನಿಸ್ತಿರೋದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ. ವಿವಾಹ ಆಗಿಲ್ಲ ಸರ್, ಮ್ಯಾಟ್ರಿಮಲ್ ವೆಬ್ಸೈಟ್ಸ್ ಟ್ರೈ ಮಾಡಿದೆ, ಇನ್ನೊಂದು ಕಡೆ ಟ್ರೈ ಮಾಡಿದೆ, ಎಲ್ಲೂ ಆಗ್ತಾ ಇಲ್ಲ ಅನ್ನೋರಿಗೆ ಈ ಒಂದು ಬಹಳ ಒಂದು ಸುಸಮಯ ವಿವಾಹ ಪ್ರಾಪ್ತಿ ಆಗುತ್ತೆ. ವಿವಾಹ ಜೊತೆಯಲ್ಲಿ ಮನಸ್ತಾಪಗಳಿಂದ ಗಂಡ ಹೆಂಡತಿ ದೂರ ಆಗಿದೆ, ಅವರು ಒಂದಾಗುವ ಸಾಧ್ಯತೆಗಳಿರುತ್ತೆ. ಪಾರ್ಟ್ನರ್ಸ್ಗಳು, ಎನಿ ಕೈಂಡ್ ಆಫ್ ಪಾರ್ಟ್ನರ್ಸ್, ಬಿಸ್ನೆಸ್ ಪಾರ್ಟ್ನರ್ಸ್ಗಳು ದೂರ ಆಗಿದ್ರೆ ಅವ್ರು ಕೂಡ ಹತ್ರ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಆಮೇಲೆ ಎರಡನೇ ಮದುವೆಗೆ ಟ್ರೈ ಮಾಡ್ತಿರುವಂತವ್ರಿಗೂ ಕೂಡ ಅನುಕೂಲವಿದೆ. ಸೊ ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಿದ್ದೀನಿ, ಒಂದು ಒಳ್ಳೆ ಸಂಬಂಧ ಬರ್ತಾ ಇಲ್ಲ ಅನ್ನೋರಿಗೆ ಈ ಸಂದರ್ಭದಲ್ಲಿ ಅವಕಾಶಗಳು ಅತಿ ಹೆಚ್ಚಾಗಿರುತ್ತೆ. ನೀವು ಭೈರವಿ ಆಸ್ಟ್ರೋ ಏರ್ಪಡಿಸುವಂತಹ ಸಾಮೂಹಿಕ ಸ್ವಯಂವರ ಪಾರ್ವತಿ ಪೂಜೆಯಲ್ಲಿ ನೀವು ಭಾಗಿಯಾಗಿ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಇದರಿಂದ. ಸೊ ಒಂದು ಪೂಜೆಗೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡಿ, ಯಾವ ಋಷಿಗಳು ನಮಗೆ ಜಾತಕವನ್ನು ನೋಡೋ ವಿಧಾನ ಹೇಳ್ಕೊಟ್ಟಿದ್ರು ಅದೇ ಋಷಿಗಳೇ ಪೂಜೆಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ಬಟ್ ಪೂಜೆಗಳಂದ್ರೆ ಅದಕ್ಕೊಂದು ನಿಷ್ಠೆ, ಭಕ್ತಿ ಇರ್ಬೇಕಾಗತ್ತೆ. ನಾನು ದುಡ್ಡು ಬಿಸಾಕ್ತೀನಿ, ಅವ್ರು ಪೂಜೆ ಮಾಡ್ತಾರೆ, ನನ್ನ ಬಿಸ್ನೆಸ್ಸಿನ ವ್ಯವಹಾರ ಅಲ್ಲ ಅದು. ಭಗವಂತನ ಜೊತೆ, ಕಾಸ್ಮಿಕ್ ಎನರ್ಜಿ ಜೊತೆ ಕನೆಕ್ಟ್ ಆಗುವಂತ ಒಂದು ಮಾರ್ಗ. ಅಲ್ಲಿ ನೀವು ಪೂಜೆ ಮಾಡುವಂತವ್ರಿಗೆ ಗೌರವ ಕೊಡ್ಬೇಕಾಗತ್ತೆ. ಸೊ ಅಲ್ಲಿ ಹಣಕ್ಕೋಸ್ಕರ ನಡೆಯುವಂಥದ್ದಲ್ಲ, ನಮಗೋಸ್ಕರ ಅವರು ಪ್ರೇ ಮಾಡ್ತಿರ್ತಾರೆ, ನಮಗೋಸ್ಕರ ಅವರು ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ನಾವು ಗೌರವ ಕೊಡ್ಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಧನುಸು ರಾಶಿಯವರಿಗೆ ವಿವಾಹದ ಅವಕಾಶ ಇದೆ. ಸ್ವಯಂವರ ಪಾರ್ವತಿ ಪೂಜೆಯನ್ನ ಮಾಡಿಸ್ಕೊಳ್ಳಿ. ಚತುರ್ಥ ಭಾವದಲ್ಲಿರುವಂತಹ ಗ್ರಹಗಳನ್ನು ನೋಡಿದ್ರೆ ಪ್ರಾಪರ್ಟಿ ಖರೀದಿ ಆಗುತ್ತೆ. ಎಸ್ಪೆಷಲಿ
ಕೃಷಿ ಭೂಮಿ ಅಥವಾ ತೋಟಗಳನ್ನ ಖರೀದಿ ಮಾಡುವಂತ ಸಾಧ್ಯತೆ ಅತಿ ಹೆಚ್ಚಾಗಿ ನನಗೆ ಕಾಣಿಸಿದೆ. ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಎಸ್ಟೇಟ್ಗಳ ಖರೀದಿನೇ ಹೆಚ್ಚಾಗತ್ತೆ. ಮನೆ ಖರೀದಿ, ಪ್ರಾಪರ್ಟಿಗಳು, ಲ್ಯಾಂಡ್ ಖರೀದಿ ಆಗ್ಬೋದು, ಸೈಟ್ ಖರೀದಿ, ಕಟ್ಟಿರೋ ಮನೆ ಖರೀದಿ ಬಹಳ ಕಡಿಮೆ. ಆತರ ಹುಡುಕಾಟ ಮಾಡ್ತಿದ್ರೆ ಸ್ವಲ್ಪ ವೆಯ್ಟ್ ಮಾಡೋದು ಒಳ್ಳೇದು. ಕಟ್ಟಿರುವಂತಹ ಆಲ್ರೆಡಿ ರೆಡಿ ಮನೆಗಳನ್ನು ತಗೊಳ್ಳುವಂಥವ್ರು. 3ನೇ ಮನೆಯಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ಅನವಶ್ಯಕವಾಗಿ ನೀವು ಸಂಚಾರ ಮಾಡ್ತೀರಾ, ಹಣ ವ್ಯಯ ಆಗುತ್ತೆ, ಟೈಮ್ ವ್ಯಯ ಆಗುತ್ತೆ. ಜೋಪಾನವಾಗಿರೋದು ಒಳ್ಳೆಯದು. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಇಲ್ಲಿ ಹೊಸ ಕೋರ್ಸ್ಗಳನ್ನ ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಸಮಸ್ಯೆ ಇರುತ್ತೆ. ಅಂದ್ರೆ ಅವ್ರಿಗೆ ಏಕಾಗ್ರತೆ ಕಡಿಮೆ ಆಗೋದು, ಟೆನ್ಷನ್ಗಳು ಜಾಸ್ತಿ ಆಗ್ಬೋದು, ಓವರ್ ಥಿಂಕಿಂಗ್ಗಳಾಗ್ಬೋದು. ಇನ್ನು ಇದ್ರ ನಂತರದಲ್ಲಿ ನವಮ ಭಾವದಲ್ಲಿರುವಂತ ಕೇತು ಗ್ರಹ ನೋಡಿದ್ರೆ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ ಬಗ್ಗೆನೋ ಇನ್ನೊಂದು ವ್ಯಕ್ತಿಯನ್ನು ನೀವು ದೂರ ಮಾಡಿದೀರಾ. ಆ ವ್ಯಕ್ತಿನ ದೂರ ಮಾಡಿದ್ರೆ ಮತ್ತೆ ಅವ್ರನ್ನ ಮಾತಾಡ್ಸ್ಬೇಕು ಅನ್ಕೊಳ್ತಿದ್ದೀರಾ. ನೋಡಿ, ಒಂದು ಸಲ ಡಿಸಿಷನ್ ತಗೊಂಡ್ಮೇಲೆ ಅದಕ್ಕೆ ಫಿಕ್ಸ್ ಆಗೋದು ಬಹಳ ಒಳ್ಳೇದು. ಮನಸ್ಸನ್ನ ಪುನಃ ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡಿ. ಬಿಸ್ನೆಸ್ ಕರಿಯರ್ ರಿಲೇಟೆಡ್ ಆಗಿ ಯಾರೆಲ್ಲ ಲೇವಾದೇವಿ ವ್ಯವಹಾರ ಮಾಡ್ತೀರಾ ಅವ್ರಿಗೆ ಅನುಕೂಲ ಇದೆ. ಹೋಟೆಲ್ ಬಿಸ್ನೆಸ್ ಗಳಾಗಿ ಫುಡ್ ರಿಲೇಟೆಡ್ ಬಿಸ್ನೆಸ್ ಗಳ ಮಾಡೋರಿಗೆ ಬಹಳ ಲಾಭವಿದೆ, ಅನುಕೂಲಗಳಿದೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ನೀವೊಂದು ವ್ಯವಸ್ಥೆಯನ್ನ ಹುಡುಕ್ತಿದ್ರಿ, ಆ ಸಹಾಯ ಹಸ್ತ ನಿಮಗೆ ಸಿಗತ್ತೆ. ಸಾಲದಿಂದ ಹೊರಗಡೆ ಒಂದು ದಿನಕ್ಕೆ ನೀವು ಬರೋಕ್ ಆಗಲ್ಲ, ಬಟ್ ಆ ಮಾರ್ಗ ದಾರಿ ಸಿಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಇನ್ನೊಂದೇನಂದ್ರೆ, ಕುಟುಂಬದಲ್ಲಿ ಸ್ವಲ್ಪ ಒಡಕು, ಕಿರಿಕಿರಿ. ಅಷ್ಟು ದಿನ ಅಲ್ಲಿ ಇರಲಿಲ್ಲ ಕಿರಿಕಿರಿ, ಇದ್ದ ಹೊಸ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ಕಿರಿಕಿರಿಗಳಾಗತ್ತೆ. ಮನೆಯಲ್ಲಿ ಒಟ್ಟು ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ಅವ್ರ ಮಧ್ಯೆ ಏನಾದ್ರೂ ಒಂದು ನಾನಾ ತರದ ಕಾರಣಗಳಿಗೆ, ಸಿಲ್ಲಿ ರೀಸನ್ಸ್ಗೆ ಕಿರಿಕಿರಿಗಳಾಗ್ಬೋದು. ಮನೆಯ ಯಜಮಾನರುಗಳಿಗೆ, ಕುಟುಂಬದ ಹಿರಿಯರಿಗೆ ಅದು ನೋವು ಜಾಸ್ತಿ, ಮಕ್ಕಳು ಕಿರಿಕಿರಿ ಮಾಡ್ಕೊಳ್ತಾ ಇದ್ರೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಹಿರಿಯರ ಬಗ್ಗೆನೂ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗತ್ತೆ. ಆಮೇಲೆ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪಾಸಿಟಿವ್ ಚೇಂಜಸ್ ಇದೆ. ಎಸ್ಪೆಷಲಿ ಗೌರ್ಮೆಂಟ್ ಜಾಬ್ ಇರುವಂತರು ಟ್ರಾನ್ಸ್ಫರ್ ಟ್ರೈ ಮಾಡ್ತಿದ್ರೆ ಅವರಿಗೆ ಅನುಕೂಲ ಆಗ್ಬೋದು. ಆಮೇಲೆ ಪ್ರಮೋಷನ್ ಟ್ರೈ ಮಾಡ್ತಿದ್ರೆ ಅವರಿಗೆ ಅನುಕೂಲ ಆಗ್ಬೋದು. ಸ್ಯಾಲರಿ ಹೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಜಾಬ್ ಅಲ್ಲಿ ಪ್ಲೇಸ್ ಚೇಂಜ್ ಆಗುವಂತದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಇಂಟರ್ವ್ಯೂಸ್ ಕೊಟ್ಟಿರ್ತೀರ, ಅಲ್ಲಿ ಸಕ್ಸಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಹಳ ವಿಶೇಷವಾಗಿ ಬದಲಾವಣೆಗಳು ಕರಿಯರ್ ರಿಲೇಟೆಡ್ ಆಗತ್ತೆ. ಅಥವಾ ನೀವು ಬಿಸ್ನೆಸ್ ಮಾಡ್ತಿದ್ರ ಅನ್ಕೊಳ್ಳಿ, ದೊಡ್ಡ ಮಟ್ಟಕ್ಕೆ ಬೆಳೆಸೋದಕ್ಕೆ ಅಪರ್ಚುನಿಟೀಸ್, ಆಫರ್ಗಳು ನಿಮಗೆ ಈ ಟೈಮಲ್ಲಿ ಸಿಗ್ಬೋದು. ಕರಿಯರ್ ಅಲ್ಲಿ ಫ್ಯಾಂಟಾಸ್ಟಿಕ್ ಆಗಿದೆ ಕರಿಯರ್ ರಿಲೇಟೆಡ್ ಆಗಿ. ನನಗನ್ಸೋದು ಈ ಒಂದು ಧನುಸು ರಾಶಿಯವರು ಬಹಳಷ್ಟು ಎತ್ತರದ ಸ್ಥಾಯಿ ತಲುಪ್ತಾರೆ, ಅಭಿವೃದ್ಧಿಯನ್ನು ಕೂಡ ಕಾಣ್ತಾರೆ. ಯಾಕಂದ್ರೆ ನೀವು ನಿರ್ಧಾರ ಮಾಡ್ಬಿಟ್ಟಿದ್ದೀರಾ ಇದು ಮಾಡ್ಬೇಕು ಅಂತೇಳಿ. ಖಂಡಿತ ಕಾಲ ಹಿಂದೆ ಇಡಬೇಡಿ, ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಯಾರು ಧನುಸು ರಾಶಿ ಹುಟ್ಟಿದಿರ ಅವರು, ಅದು ಉದ್ಯೋಗ ರಿಲೇಟೆಡ್ ಆಗಿರ್ಬೋದು, ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ನೀವು ಯಾವ ಕಾರಣಕ್ಕೂ ನೀವು ಡಿಸಿಷನ್ ಹಿಂದಕ್ಕೆ ತಗೋಬೇಡಿ, ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಆ ಧೈರ್ಯ ನಿಮ್ಮಲ್ಲಿ ಇರಲಿ.